ಈ 5 ಡೇಟ್ನಲ್ಲಿ ಹುಟ್ಟಿದವರಿಗೆ ಧನಯೋಗವಂತೆ ಬಹಳ ಬೇಗನೆ ಶ್ರೀಮಂತರಾಗ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ನಮ್ಮ ಹುಟ್ಟಿದ ದಿನಾಂಕ ನಮ್ಮ ಜೀವನದ ಬಗ್ಗೆ ಹಾಗೂ ನಮ್ಮ ಭವಿಷ್ಯದ ಬಗ್ಗೆ ವಿಚಾರವಾಗಿ ಅನೇಕ ವಿಚಾರಗಳನ್ನು ತಿಳಿಸುತ್ತದೆ. ಅದರಂತೆ ಈ 5 ದಿನಾಂಕಗಳಲ್ಲಿ ಜನಿಸಿದವರಿಗೆ ಹಣದ ಕೊರತೆ ಇರುವುದಿಲ್ಲ. ಅವರು ಚಿಕ್ಕ ವಯಸ್ಸಿನಲ್ಲಿ ಶ್ರೀಮಂತರಾಗುತ್ತಾರೆ ಎನ್ನಲಾಗುತ್ತದೆ. ಆ 5 ದಿನಾಂಕಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಸಂಖ್ಯಾಶಾಸ್ತ್ರವು ಜ್ಯೋತಿಷದ ಒಂದು ಭಾಗವಾಗಿದ್ದು, ಅದು ನಮ್ಮ ಜನ್ಮ ದಿನಾಂಕಗಳ ಪ್ರಕಾರ ನಿರ್ದಿಷ್ಟ ಗುಣಗಳು ಮತ್ತು ವೈಶಿಷ್ಟ್ಯಗಳನ್ನು ತಿಳಿಸುತ್ತದೆ. ಪ್ರತಿ ಜನ್ಮ ದಿನಾಂಕಕ್ಕೆ ಸಂಬಂಧಿಸಿದ ವಿಭಿನ್ನ ಶಕ್ತಿಗಳು ಮತ್ತು ಕಂಪನಗಳಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೊರತುಪಡಿಸಿ ವ್ಯಕ್ತಿಯ ಆರ್ಥಿಕ ಜೀವನವನ್ನು ಸಹ ಅಂದಾಜಿಸುತ್ತದೆ. ಕೆಲವು ಜನರು ಸಹಜವಾದ ಹಣಕಾಸಿನ ಸ್ಥಿರತೆ ಹೊಂದಿರುತ್ತಾರೆ. ಹಣಕಾಸು ಹೂಡಿಕೆಗಳು ಮತ್ತು ಆಸ್ತಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಸಾಮಾನ್ಯವಾಗಿ ಜನರು ವಿವಿಧ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಅದರಲ್ಲಿ ಆರ್ಥಿಕ ಸಮಸ್ಯೆಗಳು ಸಹ ಒಂದು. ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಂಡು ಜ್ಯೋತಿಷ್ಯದ ಮೊರೆ ಹೋಗುತ್ತಾರೆ. ದುರಾದೃಷ್ಟದಿಂದ ಮುಕ್ತಿ, ಶಿಕ್ಷಣ, ಉದ್ಯೋಗ, ವ್ಯಾಪಾರ, ಆರ್ಥಿಕ ಸಮಸ್ಯೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಲಹೆಗಳನ್ನು ನೀಡುತ್ತಾರೆ. ಆದರೆ ಸಂಖ್ಯಾಶಾಸ್ತ್ರದಲ್ಲಿ ಈ ಪರಿಹಾರಗಳನ್ನು ವ್ಯಕ್ತಿಗಳ ಜನ್ಮ ದಿನಾಂಕದ ಆಧಾರದ ಮೇಲೆ ಎಲ್ಲವನ್ನೂ ನಿರ್ಧಾರ ಮಾಡಲಾಗುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಸಂಖ್ಯೆಯು ವ್ಯಕ್ತಿತ್ವ ಮತ್ತು ಜೀವನದ ಮೇಲೆ ಪ್ರಭಾವ ಬೀರಬಹುದು. ಈ ಸಂಖ್ಯೆಗಳ ಪ್ರಕಾರ ಅನೇಕ ವಿಚಾರಗಳನ್ನು ತಿಳಿಸುತ್ತದೆ. ಈ ಸಂಖ್ಯೆಗಳ ಪ್ರಕಾರ ಕೆಲ ದಿನಾಂಕಗಳಂದು ಹುಟ್ಟಿದ ಜನರಿಗೆ ಅದೃಷ್ಟ ಜೊತೆಗೆ ಬರುತ್ತದೆ. ಅಲ್ಲದೆ ಅವರು ಎಂದಿಗೂ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಸಹ ಅನುಭವಿಸುವುದಿಲ್ಲ ಎನ್ನಲಾಗುತ್ತದೆ. ಹಾಗಾದರೆ ಯಾವ ದಿನಾಂಕದಂದು ಹುಟ್ಟಿದವರು ಹಣದ ವಿಚಾರದಲ್ಲಿ ಅದೃಷ್ಟವಂತರು ಹಾಗೂ ಆರ್ಥಿಕವಾಗಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದು ಇಲ್ಲಿದೆ. ದಿನಾಂಕ 4. ಈ ಡೇಟ್ನಲ್ಲಿ ಹುಟ್ಟಿದವರು ಹಾಗೂ ಡೈನಾಮಿಕ್ ಸಂಖ್ಯೆ 4 ಹೊಂದಿರುವವರು ಉತ್ತಮ ಆರ್ಥಿಕ ಸ್ಥಿತಿಯನ್ನು ಹೊಂದುತ್ತಾರೆ. 4ನೇ ಸಂಖ್ಯೆಯು ಪ್ರಾಯೋಗಿಕತೆ, ಶ್ರದ್ಧೆ ಮತ್ತು ಸಂಘಟಿತ ಯೋಜನೆಗೆ ಸಂಬಂಧಿಸಿದೆ. ಹಾಗಾಗಿ ಈ ಜನರು ಯಾವಾಗಲೂ ಬಜೆಟ್ನಲ್ಲಿ ತಮ್ಮ ಕೆಲಸಗಳನ್ನು ಮಾಡುತ್ತಾರೆ. ಹಣವನ್ನು ಉಳಿಸಲು ಯೋಜನೆ ಮಾಡಲು ಮತ್ತು ತಮ್ಮ ಹಣವನ್ನು ನಿಭಾಯಿಸಲು ಉತ್ತಮ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ದಿನಾಂಕ 8. ಈ ದಿನಾಂಕಗಳಲ್ಲಿ ಹುಟ್ಟಿದವರು ಹಾಗೂ ಈ ನಂಬರ್ ಅಡಿಯಲ್ಲಿ ಜನಿಸಿದ ಜನರು ಸ್ವಾಭಾವಿಕವಾಗಿ ಸಂಪತ್ತಿಗೆ ಆಕರ್ಷಿತರಾಗಿರುತ್ತಾರೆ. ಸಮೃದ್ಧಿ, ಸಂಪತ್ತು ಮತ್ತು ಆರ್ಥಿಕ ಲಾಭಗಳು ಈ ಸಂಖ್ಯೆಯ ಜನರನ್ನು ಹುಡುಕಿಕೊಂಡು ಬರುತ್ತದೆ. ಈ ಜನರು ಬಹಳ ಬೇಗ ಆರ್ಥಿಕ ಸಮೃದ್ಧಿಯನ್ನು ಪಡೆಯುತ್ತಾರೆ. ಸಮೃದ್ಧಿಯ ವಿಷಯದಲ್ಲಿ ಅತ್ಯಂತ ಶಕ್ತಿಶಾಲಿ ಸಂಖ್ಯೆ ಎನ್ನಲಾಗುತ್ತದೆ. ಈ ಜನರು ಆರ್ಥಿಕ ಯಶಸ್ಸನ್ನು ಪಡೆಯುವ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎನ್ನಲಾಗುತ್ತದೆ. ದಿನಾಂಕ 13. ಹುಟ್ಟಿದ ದಿನಾಂಕವನ್ನು 13 ಅಥವಾ ಡೈನಾಮಿಕ್ ಸಂಖ್ಯೆ 13 ಆಗಿದ್ದರೆ ಇವರು ಸ್ವಾಭಾವಿಕವಾಗಿ ಹಣಕಾಸಿನ ವಿಶ್ಲೇಷಣೆಯಲ್ಲಿ ಪ್ರವೀಣರಾಗಿರುತ್ತಾರೆ. ಸ್ವತಂತ್ರ ಸಂಖ್ಯೆ 1 ವೈಶಿಷ್ಟ್ಯಗಳು ಹಾಗೆ ಪ್ರಾಯೋಗಿಕ ಸಂಖ್ಯೆ 3 ಸಂಖ್ಯೆ 13ರಲ್ಲಿ ಸಂಯೋಜಿತವಾಗಿದೆ. ಹಾಗಾಗಿ ಈ ಜನರು ಆರ್ಥಿಕವಾಗಿ ತುಂಬ ಅದೃಷ್ಟವಂತರು. ಅವರಿಗೆ ಉತ್ತಮ ಆರ್ಥಿಕ ಯಶಸ್ಸು ಸಿಗುತ್ತದೆ ಎನ್ನಲಾಗುತ್ತದೆ. ಈ ಸಂಖ್ಯೆಯನ್ನು ಹೊಂದಿರುವ ಜನರಿಗೆ ಹಣವನ್ನು ಉಳಿಸುವುದು, ಯೋಜಿಸುವುದು ಮತ್ತು ನಿರ್ವಹಿಸುವುದು ಬಹಳ ಸುಲಭ. ದಿನಾಂಕ 17. ಈ ದಿನಾಂಕದಂದು ಹುಟ್ಟಿದ ಜನರು ಹಣದ ಲೆಕ್ಕಾಚಾರದಲ್ಲಿ ತಮ್ಮದೇ ಆದ ವಿಧಾನವನ್ನು ಹೊಂದಿರುತ್ತಾರೆ. ಪ್ರತಿಫಲಿತ ಸಂಖ್ಯೆ 7 ಮತ್ತು ಶ್ರೀಮಂತ ಸಂಖ್ಯೆ 8ರ ಬುದ್ಧಿವಂತಿಕೆಯು 17ನೇ ಸಂಖ್ಯೆಯಲ್ಲಿ ಮಿಶ್ರಣವಾಗಿದೆ. ಈ ಸಂಯೋಜನೆಯೊಂದಿಗೆ ಈ ಜನರು ದೀರ್ಘಾವಧಿಯ ಹಣಕಾಸಿನ ತಂತ್ರಗಳನ್ನು ರೂಪಿಸುತ್ತಾರೆ ಮತ್ತು ಎಂದಿಗೂ ಇವರಿಗೆ ಹಣಕಾಸಿನ ತೊಂದರೆ ಆಗುವುದಿಲ್ಲ. ದಿನಾಂಕ 22. ಈ ಡೇಟ್ನಲ್ಲಿ ಹುಟ್ಟಿದ ಜನರು ಸಹ ಆರ್ಥಿಕವಾಗಿ ಅದೃಷ್ಟವಂತರು. ಇವರು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀಮಂತರಾಗ್ತಾರಂತೆ. ಆರ್ಥಿಕ ಚಾಣಾಕ್ಷತೆ ಇವು ಹುಟ್ಟಿನಿಂದಲೇ ಬರುವ ಗುಣಗಳು. ಈ ಜನರು ಹಣಕಾಸಿನ ಮೇಲೆ ಗಟ್ಟಿಯಾದ ಹಿಡಿತವನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.